ನಮ್ಗೆ ಗೊತ್ತಿರೋ ಜಾನ್ವಿ ತುಂಬಾ ಸಾಫ್ಟು, ಹೆಚ್ಚಿಗೆ ಮಾತಾಡಲ್ಲ, ತಾವಾಯ್ತು ತಮ್ಮ ಕೆಲಸ ಆಯ್ತು ಅಂತ ಇರ್ತಿದ್ರು. ಅಂತ ಜಾನ್ವಿ ಸಡನ್ ಆಗಿ ಅಲ್ಲಿ ಅಗ್ರೆಷನ್ ತೋರಿಸಿದ್ ಯಾಕೆ ಅಂತ. ಓಕೆ, ಅಂದ್ರೆ ಒಂದು ಕ್ಲೋಸ್ನೆಸ್ ಇದ್ದಾಗ ಜಾನ್ವಿ ಏನು ಅಂತ ಗೊತ್ತಾಗುತ್ತೆ. ನನ್ನ ಕೆಲ್ಸದಲ್ಲಿ ಎಲ್ಲೂ ಈವನ್ ನಿಮ್ಗೆ ಏನ್ ಕಲರ್ಸ್ ಅವ್ರಿಗೆ ಗೊತ್ತಿಲ್ಲ ನಾನು ಇಷ್ಟು ಮಾತಾಡ್ತೀನಿ, ಇಷ್ಟು ಜೋರಿದ್ದೀನಿ ಅಂತ. ಅಂದ್ರೆ ಆ ಸಂದರ್ಭ ಕ್ರಿಯೇಟ್ ಆಗಿರಲ್ಲ. ಕೆಲ್ಸದಲ್ಲಿ ಏನೋ ನಾವಾಯ್ತು ನಮ್ ಪಾಡಾಯ್ತು ಹಂಗಿರ್ತೀವಿ. ಕೆಲವು ಸಂಸ್ಥೆಗಳಲ್ಲಿ ಗೊತ್ತಿದೆ, ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ಅಂದ್ರೆ ನಾನು ನ್ಯೂಸ್ ಸಂಸ್ಥೆಯಲ್ಲಿ ತುಂಬಾ ಕೆಲಸ ಮಾಡಿರೋದ್ರಿಂದ ಕೆಲವು ಕಡೆ ಗೊತ್ತು ನಾನೇನು ಅಂತ, ಕೆಲವು ಕಡೆ ಇಲ್ಲ. ಅಂದ್ರೆ ಆ ಸಂದರ್ಭ ಸನ್ನಿವೇಶ ಕ್ರಿಯೇಟ್ ಆಗ್ಬೇಕು ಆಯ್ತಾ. ಇನ್ನೊಂದು ಇದು ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ಸ್ಟ್ಯಾಂಡ್ ತಗೋಬೇಕು, ಮಾತಾಡ್ಬೇಕು, ಆಟ ಆಡ್ಬೇಕು ಅಂತ ಕೂಡ ಹೋಗಿದ್ದೀನಿ. ಅವಾಗ ನಾನು ವಾಯ್ಸ್ ರೇಸ್ ಮಾಡ್ಲೇಬೇಕು ಕೆಲವೊಂದ್ ಕಡೆ. ಬಟ್ ಅಲ್ಲಿ ತುಂಬಾ ಇರಿಟೇಟ್ ಮಾಡ್ತಾರೆ. ನಿಮ್ಗೆ ಆಚೆ ಕಡೆಯಿಂದ ಸ್ವಲ್ಪ ಕಾಣುತ್ತೆ, ನೀವು ಅಲ್ಲ ಆ ಜಾಗದಲ್ಲಿ ನಿಂತ್ಕೊಂಡಾಗ ಕೆಲವು ಸಂದರ್ಭ ಸನ್ನಿವೇಶ ಬಂದಾಗ ತುಂಬಾ ಟ್ರಿಗರ್ ಮಾಡ್ತಾರೆ, ತುಂಬಾ ಇರಿಟೇಟ್ ಆಗುತ್ತೆ. ಅಪ್ಪ ಏನಿದು ಹುಚ್ಚರ ಸಂತೆನಾ ಅನ್ನೋ ತರ ಫೀಲ್ ಆಗುತ್ತೆ. ನನ್ಗೆ ಆಗಿದೆ ಅಪ್ಪ ಹುಚ್ಚರ ಸಂತೆನಾ ಅಂತ. ಕೆಲವರು ಆ ತರ ಎಲ್ಲ ಆಡ್ತಾ ಇರ್ತಾರೆ. ಅವ್ರದೇ ಕೆಲವ್ರಿಗೆ ಆರೋಗೆನ್ಸು, ಕೆಲವ್ರ ಕನ್ನಿಂಗು, ಎಲ್ಲಾ ಪರ್ಸನ್ ಅಂದ್ರೆ ಅಂತವ್ರನ್ನೇ ಹುಡ್ಕಿರ್ತಾರೆ ಆಯ್ತಾ ಬಿಗ್ ಬಾಸ್ಗೆ. ಎಲ್ಲಾ ಒಟ್ಟಿಗೆ ಆಗೋದು ಸಹಜ. ನಾನು ನೇರವಾಗಿ ಮಾತಾಡಿದೀನಿ ಬಿಟ್ರೆ, ನಾನು ಎಲ್ಲೂ ನನ್ನ ಟೆಂಪರ್ ರೇಸ್ ಆದಾಗ್ಲೂ ಆ ಒಂದು ಮಾತಿನ ಭರದಲ್ಲಿ ಎಲ್ಲೋ ಒಂದು ಕೆಟ್ಟ ಮಾತುಗಳು, ಕೆಟ್ಟ ಪದ ನನ್ನ ಬಾಯಿಂದ ಬಂದಿಲ್ಲ. ತುಂಬಾ ಇದಂದ್ರೆ ಹುಚ್ಚರು ಹಂಗೆ ಅಂತ ಮಾತಾಡ್ತೀನಿ ಹೊರತು ಅಲ್ಲಿ ಪ್ರಸಾರ ಮಾಡೋದಕ್ಕೆ ಯೋಗ್ಯವಲ್ಲದ ಪದ ಬಳಕೆ ನನ್ನ ಕಡೆಯಿಂದ ಆಗಿಲ್ಲ. ಗಿಲ್ಲಿ ತುಂಬಾ ಟ್ರಿಗರ್ ಮಾಡ್ತಿದ್ದ, ಅದೊಂದು ಸ್ಟ್ರಾಟಜಿ. ಟ್ರಿಗರ್ ಮಾಡಿಸಿ ಇವ್ರ ಬಾಯಿಂದ ಏನೋ ಹೇಳಿಸ್ಬಿಡೋಣ, ಇವ್ರು ತಪ್ಪಿಗೆ ಸಿಗಿಸ್ಬಿಡೋಣ ಎಲ್ಲ ಮಾಡ್ತಾ ಇದ್ದ. ಬಟ್ ನಂಗೆ ಗೊತ್ತಾಗ್ತಿತ್ತು, ನೀನು ಎಷ್ಟೇ ಟ್ರಿಗರ್ ಮಾಡಿದ್ರು ನಾನು ಇಷ್ಟೇ ನೀನು 3 ಅವರ್ ಮಾತಾಡ್ಸಿ ನಾನು ಇಷ್ಟೇ ವಾಯ್ಸ್ ಜೋರ್ ಇರುತ್ತೆ ಹೊರತು ನನ್ನ ಬಾಯಿಂದ ಕೆಟ್ಟ ಪದ ಬರಲ್ಲ, ನಿನ್ ಸ್ಟ್ರಾಟಜಿ ನಂತರ ವರ್ಕ್ ಆಗಲ್ಲ ಅಂತ ಹೇಳ್ತಾ ಇದ್ದೆ. ಸೊ ಆ ಒಂದು ಸನ್ನಿವೇಶ ಸೃಷ್ಟಿ ಆಯ್ತು. ನಾನು 1 ವಾರ 2 ವಾರ ಇಲ್ಲ, ಎಲ್ಲಾ ಕಡೆನೂ ಅಷ್ಟೇ ಕಿರ್ಚಾಡೋ ಸಂದರ್ಭದಲ್ಲಿ ಮಾಡಿದೀನಿ. ಮತ್ತೆ ಅದನ್ನೇ ಅಲ್ಲಿಗೆ ಬಿಡ್ತೀನಿ. ನನ್ಗೆ ಅದನ್ನ ಡ್ರ್ಯಾಗ್ ಮಾಡೋದಕ್ಕೆ, ಪ್ರೊಲಾಂಗ್ ಮಾಡಕ್ಕೂ ಇಷ್ಟ ಆಗಲ್ಲ. ಮತ್ತೆ 10 ನಿಮಿಷ ಆದ್ಮೇಲೆ ಮತ್ತೆ ಅವ್ರಗಳ ಜೊತೆನೆ ಕುತ್ಕೊಂಡು ಮಾತಾಡ್ತಿರ್ತೀವಿ. ಅಲ್ಲಿ ಹಂಗೇನೆ ಅಲ್ಲಿ ಅದೇ ಅವ್ರಗಳ ಜೊತೆನೆ ಚೆನ್ನಾಗಿರ್ಬೇಕು, ಅವ್ರ ಜೊತೆನೆ ಜಗಳ ಆಗುತ್ತೆ. ಬಟ್ ಈ ರಾಶಿಕಾ ಅವ್ರಗಳ ಜೊತೆ ಅಂತೂ ನಾನು ತುಂಬಾ ದಿವಸ ಮಾತು ಬಿಟ್ಟಿದ್ದಿದೆ. ಯಾಕಂದ್ರೆ ಇಲ್ಲ, ಇದು ಆಗದೇ ಇಲ್ಲ ಇವ್ರಗಳ ಜೊತೆ. ನಾನು ಅಂದ್ರೆ ರಾಶಿಕಾ ನಾನು ಸ್ವಲ್ಪ ಮಾತಾಡ್ಸಿದ್ದೆ, ರಿಷಾ ಜೊತೆ ಎಲ್ಲ ಒಂದು 4-5 ದಿನ ಮಾತೇ ಆಡಿಲ್ಲ ನಾನು. ಇಲ್ಲ ಬೇಡ, ನಮ್ಮ ಮರ್ಯಾದೆ ನಾವೇ ಕಳ್ಕೊಬೇಕಾಗತ್ತೆ ಅಂತ. ಸೊ ಆ ತರದ ಒಂದು ಕಂಟೆಸ್ಟೆಂಟ್ಸ್ ಇರ್ತಾರೆ, ಆ ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಸೊ ನಾವು ಮಾತಾಡ್ಲೇಬೇಕು. ಸಾಫ್ಟ್ ಆಗಿ ಅಲ್ಲಿ ಇರಕ್ ಸಾಧ್ಯನೇ ಇಲ್ಲ. ನಮ್ ಬಗ್ಗೆ ಯಾರೋ ಏನೋ ಹೇಳಿದಾಗ ಆತ್ಮಗೌರವಕ್ಕೆ ಧಕ್ಕೆ ಬಂದಾಗ ನೀವು ಹೆಂಗ್ ಕೂತ್ಕೋತೀರಾ ಸುಮ್ನೆ? ನಮ್ದು ವರ್ಕ್ ಸ್ಪೇಸ್ ಅಲ್ಲಿ ಅಷ್ಟೊಂದು ಒಂದು ಸಿಚುವೇಶನ್ ಬಂದಿರಲ್ವೇನೋ. ಬಹುಶಃ ನೀವು ಅವಾಗ ಆ ತರ ಜಾನ್ವಿನ ನೋಡಿರ್ತೀರ. ಇಲ್ಲಿ ಬಂದಾಗ ಈ ತರ ಜಾನ್ವಿನ ನೀವು ನೋಡಿದ್ದೀರ. ಮನುಷ್ಯನಿಗೆ ಒಂದು 2 ಮುಖ ಅನ್ನೋದು ಇರತ್ತೆ. ಒಂದು ತುಂಬಾ ನನ್ಗೆ ಕೋಪನೂ ಎಕ್ಸ್ಟ್ರೀಮೇ, ಒಳ್ಳೆತನೂ ಎಕ್ಸ್ಟ್ರೀಮೇ. ಅದೇ ರಕ್ಷಿತಾ ಒಂದಿನ ಹೇಳ್ತಾ ಇದ್ಲು, ಇವರಂತೂ ಒಳ್ಳೆಯವ್ರಂದ್ರೆ ತುಂಬಾ ಒಳ್ಳೆಯವರು, ಕೆಟ್ಟವ್ರು ತುಂಬಾ ಕೆಟ್ಟವ್ರು ಅಂತ. ನಾನು ಯಾಕೆ ಮಧ್ಯದ ಮುಖ ಹಾಕೊಂಡು ಓಡಾಡ್ಲಿ? ಸೇಫ್ ಗೇಮಲ್ಲಿ ನನ್ಗೆ ಆಡಕ್ ಇಷ್ಟ ಇಲ್ಲ. ಏನಿದೆ ಅದನ್ನ ನಾನು ತೋರಿಸ್ಕೊಂತಾ ಇದ್ದೆ ಅಷ್ಟೇ.